ಅಂದ್ರೆ ಅಂದ್ರೆ ಕಲಾವಿದರು ನಾವು ನಮ್ಮ ಕೆಲಸನ ತುಂಬಾ ಪ್ರಾಮಾಣಿಕವಾಗಿ ಶ್ರದ್ಧೆಯನ್ನು ಮಾಡಿರ್ತೀವಿ. ಕೆಲವೊಂದ್ಸರಿ ಅದು ಪ್ರಮೋಷನಲ್ ಆಗದೆ ಹೋದಾಗ ರೀಚಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ. ಬಟ್ ಹೊಂಬಾಳೆ ಅಂತ ಪ್ರೊಡಕ್ಷನ್ಗಳು, PRK ಅಂತ ಪ್ರೊಡಕ್ಷನ್ಗಳು, ಮತ್ತೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಮೂಲಕ ಸಿನಿಮಾ ಮಾಡಿದಾಗ ರೀಚ್ ಆಗ್ತೀವಿ ಅಂತ ನಿಮ್ ಪಾಯಿಂಟ್ ಅಲ್ಲ? ಹೌದು ಇದು ನಿಮ್ಮ ಸಿನಿಮಾಗ್ರಾಫಿಗೆ ಎಷ್ಟು ಪ್ಲಸ್ ಮಾಡುತ್ತೆ ಎಲ್ಲ ಈ ತರದ ಪ್ರಾಜೆಕ್ಟ್ಗಳು? ನಾನು ಆಕ್ಚುಲಿ ಏನ್ ಗೊತ್ತಾ, ನನ್ಗೆ ಸಿಕ್ಕಿರೋ ಕೆಲಸನ ನಾನು ಚೆನ್ನಾಗಿ ಮಾಡಬೇಕು. ಅದರಿಂದ ಮುಂದೆ ಏನು ಅದಾಗದೆ ತಿರುವು ತಗೊಳತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಅಂತ ಏನೂ ಇಲ್ಲ. ಒಂದೇನು ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ದದ್ದು ಸಿನಿಮಾ ಕರೆಕ್ಟಾಗಿ ಚೆನ್ನಾಗಿ ರಿಲೀಸ್ ಆಗಿ ಜನಕ್ಕೆ ತಲುಪಬೇಕು ಅನ್ನೋದು. ಅದು ಆಲ್ರೆಡಿ ಮೀಟ್ ಆಗಿದೆ. ಸೊ ಇನ್ನು ಮುಂದೆ ಏನು ಈ ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಸೊ ಐ ಆಮ್ ಓಪನ್ ಟು ಯಾವ ಥರ ಆಪರ್ಚುನಿಟೀಸ್ ನನಗೆ ಬರುತ್ತೆ. ಡೆಫಿನೆಟ್ಲಿ ಒಂದು ತಲೆನಲ್ಲಿ ಇರುತ್ತೆ, ಈ ಥರ ಕ್ಯಾರೆಕ್ಟರ್ಸ್ ಮಾಡಬೇಕು ಅಥವಾ ಈ ಥರ ಡಿರೆಕ್ಟರ್ಸ್ ಜೊತೆ ಕೆಲಸ ಮಾಡಬೇಕು ಅನ್ನೋದು ಡೆಫಿನೆಟ್ಲಿ ಇದೆ. ಅದಾದರೆ ಸಾಕು. ಆ್ಯಂಡ್ ಹಿತಾ ಅವ್ರದ್ದು ಮತ್ತೊಂದು ಪ್ಲಸ್ ಅಂದರೆ ಕನ್ನಡ ಸಿನಿಮಾಗಳ ಜೊತೆಗೆ ಹಿಂದಿ ಪ್ರಾಜೆಕ್ಟ್ಗಳನ್ನು ಮಾಡ್ತೀರಿ, ವೆಬ್ ಸೀರೀಸ್ಗಳನ್ನು ಮಾಡ್ತೀರಿ. ಈ ಕಾಂಪಿಟೇಷನ್ ಮಧ್ಯೆ ಹೇಳಿದ್ರಿ ಆಡಿಷನ್ ಕೊಡಬೇಕಾಗುತ್ತೆ. ಒಬ್ಬ ನುರಿತ ಕಲಾವಿದಗೆ ಪುನಃ ಆಡಿಯನ್ಸ್ ಕೊಟ್ಟು ನಾನು ಆನ್ ಬೋರ್ಡ್ ಹೋಗ್ಬೇಕು, ದೊಡ್ಡ ಟಾಸ್ಕು. ಇದೆಲ್ಲವೂ ಹೇಗೆ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಪಾಯಿಂಟ್ ಆಫ್? ಸರ್, ಅದು ಐ ಥಿಂಕ್ ಇಟ್ಸ್ ಬೇಸಿಕ್ ರಿಕ್ವೈರ್ಮೆಂಟ್ ಅನ್ಸುತ್ತೆ. ನನಗೆ ಆ ಕಲ್ಚರ್ನ ಇಲ್ಲೂ ಕನ್ನಡದಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆ ಒಂದು ಕಾಸ್ಟಿಂಗ್ ಕಲ್ಚರ್ ಅದು ಬರೀ ಏನಂತಾರೆ ಮೇನ್ ರೋಲ್ಸ್ಗಷ್ಟೇ ಅಲ್ಲ, ಪೋಷಕ ಪಾತ್ರಗಳಲ್ಲಾಗಲಿ. ಇವಾಗ ಅಲ್ಲೊಂದು ಚಿಕ್ಕ ಬ್ಯಾಕ್ಗ್ರೌಂಡಲ್ಲಿ ಯಾರು ನಿಂತ್ಕೋಬೇಕು ಅಂದರೂ ಅವ್ರಿಗೆ ಒಂದು ಆಡಿಷನ್ ಮಾಡಬೇಕಾಗತ್ತೆ. ಆಡಿಷನ್ ಮಾಡೇ ಸೆಲೆಕ್ಟ್ ಆಗಬೇಕಾಗತ್ತೆ. ಸೊ ಅವಾಗೇನಾಗುತ್ತೆ, ಟ್ಯಾಲೆಂಟ್ ಎಲ್ಲಿದೆಯೋ ಆಪರ್ಚುನಿಟಿ ಮೀಟ್ ಆಗುತ್ತೆ. ಒಂದು ಅಶ್ಯೂರೆನ್ಸ್ ಏನಂದರೆ, ಓಕೆ ನನಗೆ ಕಾನ್ಫಿಡೆನ್ಸ್ ಇದ್ದರೆ ನಾನು ಆ ಪಾತ್ರ ಮಾಡಬಲ್ಲೆ ಅಂತ, ನಾನು ಯಾಕೆ ಹಿಂಜರಿಬೇಕು ಆಡಿಷನ್ ಮಾಡೋದ್ರಲ್ಲಿ. ಸೊ ಐ ಆಮ್ ಗುಡ್ ಟು ಆಡಿಷನ್. ನಾನು ಕನ್ನಡ ಸಿನಿಮಾಗಳಿಗೂ ಬಹಳಷ್ಟು ಸಿನಿಮಾಗಳಿಗೆ ಆಡಿಷನ್ ಮಾಡೇ ನನಗೆ ಪಾತ್ರಗಳು ಸಿಕ್ಕಿರೋದು. ಸೊ ಐ ಥಿಂಕ್ ಇಟ್ ಈಸ್ ಏನಂತಾರೆ, ನಮ್ಮ ಪ್ರೊಫೆಷನ್ನ ಒಂದು ಸಪ್ಲಿಮೆಂಟ್ ಆಗಿ ಬರುತ್ತೆ ಅದು ಜೊತೆಗೆ. ಸೊ ಅದರಲ್ಲಿ ಏನೂ ಅಭ್ಯಂತರ ಇಲ್ಲ ಅಥವಾ ಅದನ್ನು ನಾನು ನೆಗೆಟಿವ್ ಆಗಿ ತೊಗೊಳ್ಳಲ್ಲ. ಐ ಥಿಂಕ್ ಇಟ್ಸ್ ಮೋರ್ ಪಾಸಿಟಿವ್. ಬಿಕಾಸ್ ನನಗೂ ಅರ್ಥ ಆಗುತ್ತೆ ನಾನು ಈ ಪಾತ್ರ ಮಾಡಬಲ್ಲೆನಾ, ಅಥವಾ ಏನು ನಾನು ಇಂಪ್ರೂವ್ ಆಗಬೇಕಾಗತ್ತೆ, ಅಥವಾ ಏನೇನು ಯಾವುದ್ರ ಮೇಲೆ ನಾನು ವರ್ಕ್ ಮಾಡಬೇಕಾಗತ್ತೆ ಈ ಪಾತ್ರ ಮಾಡಬೇಕು ಅಂದರೆ ಅನ್ನೋದು ಒಂದು ಕ್ಲಿಯರಾಗಿ ಗೊತ್ತಾಗತ್ತೆ ಒಂದು ಪಾತ್ರಕ್ಕೆ ಆಡಿಷನ್ ಮಾಡಿದಾಗ. ಆ್ಯಂಡ್ ಆ ಪಾತ್ರದ ಬ್ಯಾಕ್ ಸ್ಟೋರಿ ಏನು, ಆ ಪಾತ್ರದಿಂದ ಕಥೆನಲ್ಲಿ ಏನೇನೆಲ್ಲ ಆಗ್ತಾ ಇದೆ. ಸೊ ಇದನ್ನು ನಾವು ಅಳಿಯೋದಕ್ಕೂ ನಮಗೊಂದು ಆಪರ್ಚುನಿಟಿ ಸಿಗತ್ತೆ ಆಡಿಷನ್ ಮಾಡಿದಾಗ. ಓಕೆ, ಈಗ ಯುವ ಜೊತೆಗೆ ಹಿತಾ ಅವರು ಯಾವೆಲ್ಲ ಪ್ರಾಜೆಕ್ಟ್ಗಳನ್ನು ಮಾಡ್ತಿದ್ರಿ, ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್? ಸರ್, ನಾನು ಇವಾಗ ಒಂದು ಹಿಂದಿ ಸಿನಿಮಾ ಇವಾಗ ತಾನೇ ಗೋವಾನಲ್ಲಿ ಶೂಟ್ ಆಯಿತು. 1 ತಿಂಗಳು ಅಲ್ಲೇ ಇದ್ವಿ. ಅದು ಜಾಸ್ತಿ ಏನೂ ರಿವೀಲ್ ಮಾಡೋಂಗಿಲ್ಲ ಆ ಸಿನಿಮಾ ಬಗ್ಗೆ. ಬಟ್ ಐ ಥಿಂಕ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಆ್ಯಂಡ್ ನನ್ನ ಕರಿಯರಲ್ಲಿ ನಾನು 100%ಗಿಂತ ಜಾಸ್ತಿ ಇಷ್ಟಪಟ್ಟು ಮಾಡಿರುವಂತಹ ಒಂದು ಪಾತ್ರ ಅದು ಇನ್ನು ಅವರು ಡಿಸೈಡ್ ಮಾಡಿಲ್ಲ ಅದು ಥಿಯೇಟ್ರಿಕಲ್ ರಿಲೀಸ್ ಮಾಡ್ತಾರೋ ಅಥವಾ ಡೈರೆಕ್ಟ್ OTTಗೆ ಬರುತ್ತೋ ಅಂತ. ಬಟ್ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡುವಂಥ ಖುಷಿ ಇದೆ ನನಗೆ. ಅದ್ರ ಜೊತೆಗೆ ಇವಾಗ ರೂಪಾ ಅಯ್ಯರ್ ಅವರ ನೀರಾ ಆರ್ಯಾನಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಅದು ಕೂಡ ಹಿಂದಿ ಸಿನಿಮಾ. ಅದರಲ್ಲಿ ಇಂಡಿಯನ್ ಆರ್ಮಿಯ ಮಹಿಳೆಯರ ಒಂದು ರೆಜಿಮೆಂಟ್ ಏನಿತ್ತು ಅದ್ರ ಬಗ್ಗೆ ಕಥೆ. ಅದರಲ್ಲಿ ನಾನು ಒಬ್ಬಳು ಇಂಡಿಯನ್ ಸ್ಪೈ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅದು ಒಂದು ಸ್ಕೆಡ್ಯೂಲ್ ಶೂಟ್ ಮುಗಿಸಿದ್ದೀನಿ. ಇನ್ನು ಆ ಶೂಟ್ ಕೂಡ ಬಾಕಿ ಇದೆ ಮುಗಿಸೋದಕ್ಕೆ. ಅದು ಬಿಟ್ಟು ಕರ್ನಾಟಕ ಕಾಸ್ಟಿಂಗ್ ಕಂಪನಿ ಅಂತ ನಾನು ಕಿರಣ್ ಶುರು ಮಾಡಿದ್ದೀವಿ. ಅದರಿಂದ ಇವಾಗ ಆ್ಯಡ್ಸ್ಗಳಿಗೆ ಕಾಸ್ಟ್ ಮಾಡ್ತಾ ಇದ್ದೀವಿ. ಬೆಂಗಳೂರು ಪ್ರೊಡಕ್ಷನ್ ಹೌಸಸ್ ಕರ್ನಾಟಕ ಕಾಸ್ಟಿಂಗ್ ಕಂಪನಿ ಅಂತ ಯಾಕೆ ಇಟ್ಟಿದ್ದೀವಿ ಅಂದರೆ, ಕರ್ನಾಟಕದ ಟ್ಯಾಲೆಂಟ್ಗೆ ನಾವು ಆಪರ್ಚುನಿಟೀಸ್ನ ತಂದುಕೊಡ್ಬೇಕು. ಅದು ಬರೀ ಏನೋ ಶುದ್ಧ ಕನ್ನಡ ಮಾತಾಡೋರಲ್ಲ, ಬೇರೆ ಬೇರೆ ಡೈಲೆಕ್ಟ್ಸ್ ಮಾತಾಡ್ತಾರಲ್ಲ, ನಾರ್ತ್ ಕರ್ನಾಟಕ ಆಗಲಿ, ಮಂಗಳೂರು ಕನ್ನಡ ಆಗಲಿ. ಸೊ ಎಲ್ಲ ಏನೋ ಡೈಲೆಕ್ಟ್ಸ್ ಎಲ್ಲರದ್ದು ಒಂದು ಡೇಟಾ ಬೇಸ್ ಇಟ್ಕೊಂಡು ಪಾತ್ರಗಳಿಗೆ ಅವರನ್ನು ಕನೆಕ್ಟ್ ಮಾಡಿ ಕಾಸ್ಟ್ ಮಾಡೋದು ನಮ್ಮ ಉದ್ದೇಶ. ಸೊ ಇವಾಗ ಆ್ಯಡ್ಸಿಂದ ಶುರು ಮಾಡಿದ್ದೀವಿ. ಡೆಫಿನೆಟ್ಲಿ ಹೋಪಿಂಗ್ ವಿಲ್ ಗೆಟ್ ಆಪರ್ಚುನಿಟೀಸ್ ಟು ಕಾಸ್ಟ್ as well.